ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಮದುವೆ ಮನೆಯ ಗದ್ದಲ ನಿಧಾನವಾಗಿ ಕಡಿಮೆಯಾಗುತ್ತದೆ. ಎಲ್ಲ ನೆಂಟರಿಷ್ಟರು ಒಬ್ಬೊಬ್ಬರಾಗಿ ಮನೆಗೆ ಹೋಗುತ್ತಿದ್ದರು. ಮನೆಯ ತುಂಬ ಹೂವಿನ ಪರಿಮಳ, ನಗು, ತಮಾಷೆ. ಆದರೆ ಒಂದು ರೂಮ್ ಒಳಗೆ ಮಾತ್ರ ಎರಡೂ ಹೃದಯಗಳು ಜೋರಾಗಿ ಬಡಿಯುತ್ತಿತ್ತು. ಆ ರೂಮ್ನಲ್ಲಿ ಕುಳಿತಿದ್ದಳು ಆಶಿಕಾ. ಕೆಂಪು ಸೀರೆ, ಕೈ ತುಂಬ ಬಳೆಗಳು, ಮುಖದಲ್ಲಿ ನಾಚಿಕೆ ಮತ್ತು ಭಯ. ಅವಳು ಬೆಡ್ನ ಕಾರ್ನರ್ನಲ್ಲಿ ಕುಳಿತು ಸುಮ್ಮನೆ ನೋಡುತ್ತಿದ್ದಳು. ಬಾಗಿಲು ನಿಧಾನವಾಗಿ ಓಪನ್ ಆಯಿತು. ಒಳಗೆ ಬಂದವನು ಅವಳ ಗಂಡ ರೋಹನ್. ಅವನಿಗೂ ಕೂಡ ನರ್ವಸ್ ಇತ್ತು. ಆದರೆ ಮುಖದಲ್ಲಿ ಸಣ್ಣದಾದ ನಗು ಕೂಡ ಇತ್ತು. ಕೆಲವು ಕ್ಷಣ ಇಬ್ಬರು ಮಾತೇ ಆಡಲಿಲ್ಲ. ಮನೆಯಲ್ಲಿ ಗಡಿಯಾರದ ಸೌಂಡ್ ಮಾತ್ರ ಕೇಳಿಸುತ್ತಿತ್ತು. ರೋಹನ್ ನಿಧಾನವಾಗಿ ನೀರಿನ ಲೋಟವನ್ನ ಅವಳ ಕಡೆಗೆ ಕೊಟ್ಟು ಕೇಳಿದ, ಇಷ್ಟು ಟೆನ್ಷನ್ ಯಾಕೆ ಎಂದು ಸ್ಮೈಲ್ ಮಾಡಿದ. ಆಶಿಕಾ ನಾಚಿಕೆ ಆಗಿ ಗ್ಲಾಸ್ ತೆಗೆದುಕೊಂಡಳು. ಅವಳ ಕೈ ನಡುಗುತ್ತಿತ್ತು. ಅದನ್ನು ಗಮನಿಸಿದ ರೋಹನ್ ನಿಧಾನವಾಗಿ ಹೇಳಿದ, ಆಶಿ, ರಿಲ್ಯಾಕ್ಸ್, ಇದು ಎಕ್ಸಾಮ್ ಅಲ್ಲ. ಆ ಮಾತು ಕೇಳಿ ಅವಳು ಸಣ್ಣದಾಗಿ ನಕ್ಕಳು. ಆ ನಗು ರೂಮ್ನ ಸೈಲೆನ್ಸ್ ಅನ್ನ ಬ್ರೇಕ್ ಮಾಡಿತು. ರೋಹನ್ ನಿಧಾನವಾಗಿ ಬೆಡ್ನ ಇನ್ನೊಂದು ಕಡೆ ಕುಳಿತ. ನಿನಗೆ ಈ ಮದುವೆಯ ಬಗ್ಗೆ ಭಯ ಇದೆಯಾ ಎಂದು ಕೇಳಿದ. ಆಶಿಕಾ ಸ್ವಲ್ಪ ಸಮಯ ಸೈಲೆಂಟ್ ಆಗಿ ಇದ್ಲು. ನಂತರ ಹೇಳಿದ್ಲು, ಹೊಸ ಮನೆ, ಹೊಸ ಜನ, ಎಲ್ಲವೂ ಹೊಸದು, ಸ್ವಲ್ಪ ಭಯ ಆಗ್ತಿದೆ. ರೋಹನ್ ಅವಳ ಮಾತುಗಳನ್ನು ಶಾಂತವಾಗಿ ಕೇಳಿದ. ಇಂದಿನಿಂದ ನೀನು ಏನನ್ನು ಒಬ್ಬಳೇ ಎದುರಿಸುವ ಅಗತ್ಯ ಇಲ್ಲ. ಆ ಮಾತು ಕೇಳಿದ ಕ್ಷಣ ಆಶಿಕಾ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಹೊರಗೆ ಮಳೆ ಶುರುವಾಯಿತು. ಗುಡುಗು ಮಿಂಚಿನ ಸೌಂಡ್ ಕೇಳಿ ಆಶಿಕಾ ಭಯಪಟ್ಟು ಒಮ್ಮೆಲೆ ಜಂಪ್ ಆದಳು. ಅದನ್ನು ರೋಹನ್ ನೋಡಿ ಜೋರಾಗಿ ನಕ್ಕ. ನಂತರ ಕೇಳಿದ, ನಿನಗೆ ಮಳೆ ಅಂದ್ರೆ ಭಯವಾ? ಅವಳು ಕ್ಯೂಟ್ ಆಗಿ ಹೇಳಿದ್ಲು, ಇಲ್ಲ, ಗುಡುಗು ಮಿಂಚು ಅಂದ್ರೆ ಭಯ. ರೋಹನ್ ನಿಧಾನವಾಗಿ ಅವಳ ಹತ್ತಿರ ಬಂದ. ಭಯ ಆಗಿದ್ರೆ ನನ್ನ ಕೈ ಹಿಡ್ಕೋ. ಆಶಿಕಾ ಸ್ಲೋಲಿ ಅವನ ಕೈ ಹಿಡಿದಳು. ಅವಳ ಕೈ ತಣ್ಣಗಾಗಿತ್ತು, ಆದರೆ ಆ ಸ್ಪರ್ಶದಲ್ಲಿ ನಂಬಿಕೆ ಇತ್ತು. ಸ್ವಲ್ಪ ಸಮಯದ ನಂತರ ಇಬ್ಬರು ನಿಧಾನವಾಗಿ ಮಾತಾಡತೊಡಗಿದರು. ಬಾಲ್ಯದ ದಿನಗಳ ಕಥೆಗಳು, ಸ್ಕೂಲ್ ಮೆಮೊರೀಸ್, ಅವರಿಗೆ ಇಷ್ಟವಾದದ್ದು, ಇಷ್ಟ ಇಲ್ಲದೆ ಇರೋದು, ಎಲ್ಲದರ ಬಗ್ಗೆ ಮಾತಾಡಿದರು. ಸಮಯ ಹೇಗೆ ಹೋಗಿತ್ತೋ ಅವರಿಗೆ ಗೊತ್ತಾಗಲಿಲ್ಲ. ಆಶಿಕಾ ಕಂಫರ್ಟಬಲ್ ಫೀಲ್ ಮಾಡತೊಡಗಿದಳು. ಮೊದಲಿಗೆ ಸ್ಟ್ರೇಂಜರ್ ಅನಿಸಿದ್ದ ಹುಡುಗ ಈಗ ಸೇಫ್ ಪ್ಲೇಸ್ ತರ ಫೀಲ್ ಮಾಡ್ತಿದ್ಲು. ರಾತ್ರಿ ಇನ್ನಷ್ಟು ಜಾಸ್ತಿ ಆಯಿತು. ರೂಮ್ ಲೈಟ್ಸ್ ಎಲ್ಲ ಡಿಮ್ ಆಗಿತ್ತು. ಆಶಿಕಾ ನನಗೆ ಟಯರ್ಡ್ ಆಗ್ತಿದೆ ಅಂತ ಹೇಳಿದ್ಲು. ಇವತ್ತು ತುಂಬಾ ಟಯರ್ಡ್ ಎಂದು ರೋಹನ್ ಸ್ಮೈಲ್ ಮಾಡಿದ. ಮಲಗು, ಇವತ್ತು ರೆಸ್ಟ್ ಮಾಡೋಣ. ನಮಗೆ ನಮ್ಮ ಸಂಪೂರ್ಣ ಲೈಫ್ ಇನ್ನೂ ಇದೆ. ಆ ಮಾತು ಕೇಳಿ ಆಶಿಕಾ ಹೃದಯವೇ ಮೆಲ್ಟ್ ಆಯಿತು. ಅವಳು ಫಸ್ಟ್ ಟೈಮ್ ಜೆನ್ಯೂನ್ಲಿ ಸ್ಮೈಲ್ ಮಾಡಿದಳು. ಮಲಗೋ ಮುನ್ನ ರೋಹನ್ ನಿಧಾನವಾಗಿ ಅವಳನ್ನು ಅಪ್ಪಿಕೊಂಡು ಮುದ್ದಾಡಿದ. ವೆಲ್ಕಮ್ ಹೋಮ್ ಮೈ ವೈಫ್. ಆಶಿಕಾ ಕಣ್ಣು ಮುಚ್ಚಿಕೊಂಡಳು. ಆ ರಾತ್ರಿ ಅವರ ನಡುವೆ ಫಿಸಿಕಲ್ ಕ್ಲೋಸ್ನೆಸ್ಗಿಂತ ಮನಸ್ಸಿನ ಕ್ಲೋಸ್ನೆಸ್ ಇನ್ನಷ್ಟು ಹೆಚ್ಚಾಯಿತು. ಆ ದಿನ ಒಂದು ಅರೇಂಜ್ಡ್ ಮ್ಯಾರೇಜ್ನ ನಿಜವಾದ ಪ್ರೀತಿ ಆರಂಭವಾಗಿತ್ತು. ಮೊದಲ ರಾತ್ರಿ ಅಂದ್ರೆ
ಕೇವಲ ರೊಮ್ಯಾನ್ಸ್ ಅಲ್ಲ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಮೊದಲ ಕ್ಷಣ. ಭಯದ ಜಾಗದಲ್ಲಿ ನಂಬಿಕೆ ಹುಟ್ಟಿದಾಗ ಅಲ್ಲಿಂದಲೇ ನಿಜವಾದ ಪ್ರೀತಿ ಶುರುವಾಗುತ್ತೆ. ಈ ಕತೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಈ ಕತೆಗೊಂದು ಲೈಕ್ ಕೊಡಿ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಪ್ರೇಮ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.